ಪೊಲೀಸ್ ಇನ್ಸ್ಪೆಕ್ಟ್ರು ಅಥವಾ ಸಬ್ ಇನ್ಸ್ಪೆಕ್ಟ್ರು ತಮಗೆ ಕೊಟ್ಟಿರುವಂಥ ಪಿಸ್ತೂಲನ್ನು ಕೈಯಲ್ಲಿ ಹಿಡ್ಕೊಂಡು ಬಂದರೆ ಹೆಂಗಿರುತ್ತೆ? ಇಲ್ಲೊಂದು ಇನ್ಸಿಡೆಂಟ್ ತೋರಿಸ್ತೀವಿ ನೋಡಿ ಹೆಂಗಿದೆ ಅಂತ ಹೇಳಿ. ಮಡಿವಾಳದ ಹೋಟೆಲ್ ಒಂದರಲ್ಲಿ ಪಿಸ್ತೂಲ್ ತೊಗೊಂಡು ಬರ್ತಾರೆ. ASI ಅಂತೆ. ASI ವರ್ತನೆಯಿಂದ ಈಗ ಹೋಟೆಲ್ ಸಿಬ್ಬಂದಿ ಬೆಚ್ಚು ಬಿದ್ದಿದ್ದಾರೆ. ಹೋಟೆಲ್ ಸಿಬ್ಬಂದಿ ಮ್ಯಾನೇಜ್ಮೆಂಟ್ ನಡುವೆ ಈಗ ಗಲಾಟೆ ನಡೆದಿದೆ. ಈ ವಿಚಾರ ಪೊಲೀಸ್ ಕಂಟ್ರೋಲ್ ರೂಮ್ಗೂ ಕೂಡ ಅಪರಿಚಿತ ವ್ಯಕ್ತಿ ತಿಳಿಸಿರ್ತಾರೆ. ಹೊಯ್ಸಳ ರೌಂಡ್ಸ್ನಲ್ಲಿದ್ದ ಮಡಿವಾಳ ASI ಕುಮಾರ್ ಅಂತೆ ಖಾಸಗಿ ಹೋಟೆಲ್ಗೆ ಸಿನಿ ಶೈಲಿ ಎಂಟ್ರಿ ಕೊಟ್ಟು ಆವಾಜ್ ಬೇರೆ ಹಾಕ್ತಾರಂತೆ. ಮೇ 23ನೇ ತಾರೀಕಿಗೆ ನಡೆದಿರುವಂಥ ವಿಡಿಯೋ ಈಗ ಬೆಳಕಿಗೆ ಬರ್ತಾ ಇದೆ. ಮಡಿವಾಳ ACP ಮಟ್ಟದಲ್ಲಿ ಇಲಾಖೆ ತನಿಖೆಗೆ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ. ಪಿಸ್ತೂಲ್ ಬೆಲ್ಟ್ ಕಿತ್ತು ಹೋಗಿದೆ, ಹೀಗಾಗಿ ಕೈಯಲ್ಲಿ ಹಿಡ್ದಿದ್ದೀನಿ ಅಂತ. ಕಾಮನ್ ಸೆನ್ಸ್ ಬೇಡವೇನ್ರಿ? ಹೋಗಿ ಅದನ್ನು ಅಲ್ಲಿ ಇಟ್ಟು ಬರಬೇಕು. ಅದನ್ನು ನಿಮ್ಮ ಗನ್ಗಳನ್ನೆಲ್ಲ ಇಡೋಕ್ಕೆ ಅಂತಲೇ ಒಂದು ಕೊಠಡಿ ಕೊಟ್ಟಿರ್ತಾರೆ ನಿಮಗೆ. ಅಲ್ಲೆಲ್ಲ ಲಿಸ್ಟ್ ಇಟ್ಟಿರ್ತಾರೆ, ಬುಕ್ ಇಟ್ಟಿರ್ತಾರೆ. ಅದನ್ನೇನು ಕೈಯಲ್ಲಿ ಹಿಡ್ಕೊಂಡು ಬರೋದು ಶೋ ಆಫ್ ಮಾಡೋಕ್ಕೆ? ಯಾರ್ರೀ ಎಲ್ಲ ನಿಮ್ಗೆ ಯೂನಿಫಾರ್ಮ್ ಹಾಕ್ಕೊಂಡು ಇವನ್ನೆಲ್ಲ ಯೂಸ್ ಮಾಡೋಕ್ಕೆ ಹೇಳಿರೋದು? ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾರೇನ್ರಿ ಹಂಗೆ? ಬುಲೆಟ್ ಅದು ಕೂಡ ಏನು ಹಾಕಿಟ್ಟಿದ್ರಾ ಏನು ಕತೆ? ಲಾಕ್ ಮಾಡಿರ್ತೀರಾ ಕರೆಕ್ಟ್. ಅದು ಮಿಸ್ ಆಗಿ ಎಲ್ಲಾದರೂ ಫೈರ್ ಆದರೆ, ಯಾವನಿಗಾದ್ರೂ ಹೆಚ್ಚು ಕಡಿಮೆ ಆದರೆ ಕಾಮನ್ ಸೆನ್ಸ್ ಬೇಡ? ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾರೆ. ಯಾವನಾದರೂ ಕದ್ಕೊಂಡು ಹೋದ್ರೆ ಏನ್ರಿ ಮಾಡ್ತೀರಾ? ಯಾವನ ಜವಾಬ್ದಾರಿ ಅದಕ್ಕೆ? ನಿರ್ಲಕ್ಷ್ಯತನ ಇದು. ಅದು ನಿರ್ಲಕ್ಷ್ಯತನದ ಪರಮಾವಧಿ ಇದು. ಯೂನಿಫಾರ್ಮಲ್ಲಿರುವಂಥವ್ರು ಹಾಕ್ರಿ ಮೊದಲು ಒಂದಿಷ್ಟು ಜನ ಆಚೆಗೆ ಸಸ್ಪೆಂಡ್ ಮಾಡಿ. ಆನ್ಸೆನ್ಸ್ಗಳು ತಂದು. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋ ಇಂದ. ನರಸಿಂಹಮೂರ್ತಿ, ಇದು ನಿರ್ಲಕ್ಷ್ಯದ ಪರಮಾವಧಿ ಅಲ್ಲದೆ ಇನ್ನೇನೂ ಅಲ್ಲ. ಇದು ಸುಮ್ಮನೆ ಈ ಥರ ದಿಮಾಕು ದೌಲತ್ತು ತೋರಿಸ್ಕೊಂಡು ಈ ರೀತಿ ಓಡಾಡ್ತಾ ಇರೋದು ಇದು. ಅರುಣ್, ಬಹುತೇಕ ಅದೇ ರೀತಿಯಾದಂತಹ ಸನ್ನಿವೇಶ ಆ ಮೊಬೈಲ್ನಲ್ಲಿ ಚಿತ್ರೀಕರಣವಾಗಿರ್ತಕ್ಕಂತಹ ದೃಶ್ಯಗಳಲ್ಲಿ ಕಂಡುಬರೋದು. ಅಂದರೆ ASI ಕುಮಾರ್ ಏನಿದ್ದಾರೆ, ಅವ್ರಿಗೆ ಹೊಯ್ಸಳಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಹೋಟೆಲ್ನಲ್ಲಿ ಗಲಾಟೆ ಆಯ್ತಿದೆ ಅಂತೇಳಿ ಕರೆದಂತಹ ಸಂದರ್ಭದಲ್ಲಿ ಹೊಯ್ಸಳದಲ್ಲಿ ಬಂದಂತಹ ಈ ಕುಮಾರ್ ಏನಿದ್ದಾರೆ, ಏಕಾಏಕಿ ಗನ್ನನ್ನು ಹಿಡಿದುಕೊಂಡು ಶೋ ಮಾಡುವ ಕೆಲಸವನ್ನು ಹೋಟೆಲ್ನಲ್ಲಿ ಮಾಡಿದ್ದಾರೆ. ಅದು ಮೊಬೈಲ್ನಲ್ಲಿ ಸೆರೆಯಾಗಿದೆ, CCTVಯಲ್ಲೂ ಕೂಡ ಸೆರೆಯಾಗಿದೆ. ಸಾಮಾನ್ಯವಾಗಿ ತಮ್ಮ ವೆಪನ್ಗಳನ್ನು ಮುಚ್ಚುವಂತೆ ಇಟ್ಕೊಂಡಿರಬೇಕು, ಅದನ್ನು ಶೋ ಆಫ್ ಮಾಡೋಂಗಿಲ್ಲ, ಸಾರ್ವಜನಿಕವಾಗಿ ಅದನ್ನು ಪ್ರದರ್ಶನ ಮಾಡುವಂತಿಲ್ಲ, ಇದು ನಿಯಮ. ಹೀಗಿದ್ದು ಕೂಡ ಈ ವ್ಯಕ್ತಿ ಹೇಗೆ ಕೈಯಲ್ಲಿ ಗನ್ನನ್ನು ಹಿಡ್ಕೊಂಡು ಈ ರೀತಿಯಾಗಿ ಹೋಟೆಲ್ನಲ್ಲಿ ತಿರುಗಾಡಿದ್ರೆ ಸಾಮಾನ್ಯವಾಗಿ ಜನ, ಹೋಟೆಲ್ನಲ್ಲಿರ್ತಕ್ಕಂಥ ಇತರ ಗ್ರಾಹಕರು ಸಾಮಾನ್ಯವಾಗಿ ಭಯ ಬೀಳ್ತಾರೆ, ಯಾಕೆ ಪೊಲೀಸಪ್ಪ ಹೀಗೆ ಓಡಾಡ್ತಿದ್ದಾನೆ ಅಂತೇಳಿ. ಹೀಗಾಗಿ ಈ ಒಂದು ವಿಚಾರವಾಗಿ ಇದೀಗ ACP ಮಟ್ಟದಲ್ಲಿ ತನಿಖೆಗೆ ಸೂಚನೆಯನ್ನು ಕೊಡುವ ಕೆಲಸವನ್ನು ಮಾಡಲಾಗಿದೆ. ACP ಮಟ್ಟದಲ್ಲಿ ತನಿಖೆ ನಡೀತಿದೆ. ಬೆಲ್ಟ್ ಕಿತ್ತೋಗಿತ್ತು, ಹೀಗಾಗಿ ನಾನು ಅದನ್ನು ಕೈನಲ್ಲಿ ಹಿಡ್ಕೊಂಡಿದ್ದೆ ಅಂತೇಳಿ ASI ಹೇಳುವ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇದನ್ನು ನಂಬೇಕಾ ನಂಬೇಡವಾ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಬೆಲ್ಟ್ ಕಿತ್ತೋಗಿದ್ರೆ ಅದಕ್ಕೆ ಬೇರೆ ರೀತಿಯಾಗಿ ಅದನ್ನು ಸೆಕ್ಯೂರ್ ಮಾಡುವ ಕೆಲಸವನ್ನು ಮಾಡಬೇಕಿತ್ತು. ಅಂದರೆ ಯಾವಾಗ ಬಂದೂಕನ್ನು ತೆಗೆದುಕೊಳ್ಬೇಕು, ಎಲ್ಲೋ ದೊಂಬಿ ಗಲಾಟೆಗಳಾಗ್ತಿರುತ್ತೆ ಅಂತ ಸಂದರ್ಭದಲ್ಲಿ ಏರ್ ಫೈರನ್ನು ಮಾಡೋದಕ್ಕೆ ಬಳಸಬೇಕು, ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ತೆಗೆದುಕೊಳ್ಬೇಕು. ಈ ಥರ ಸಣ್ಣ ಪುಟ್ಟ ವಿಚಾರಗಳಿಗೆ ಗನ್ನನ್ನು ಕೈಲಿ ಹಿಡ್ಕೊಂಡು ಓಡಾಡ್ತೀವಿ ಅಂತ ಹೇಳಿದ್ರೆ ಯಾವ ಮಟ್ಟಿಗಿನ ಇದು ಪೊಲೀಸಿಂಗ್ ಅನ್ನೋ ಮಟ್ಟಿಗೆ ಒಂದಷ್ಟು ಸಾರ್ವಜನಿಕರಿಂದ ಆಕ್ಷೇಪಗಳು ವ್ಯಕ್ತವಾಗಿದೆ. ಹೀಗಾಗಿಯೇ ACP ಇದರ ಬಗ್ಗೆ ತನಿಖೆಯನ್ನು ನಡೆಸ್ತಿದ್ದಾರೆ. ತಪ್ಪಿತಸ್ಥರು ಅಂತೇಳಿ ಕಂಡುಬಂದಂತಹ ಪಕ್ಷದಲ್ಲಿ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ತಕ್ಕಂಥ ಚಾನ್ಸಸ್ಸು ಹೆಚ್ಚಾಗಿದೆ. ಅರುಣ್.